ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್. ಗುರು, ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ RCB ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಗೆ ಸ್ವಾಗತ ಸುಸ್ವಾಗತ. ಗುರು, ಒಂದು ಸಿಚುಯೇಷನ್ ಅಲ್ಲಿ ಗುರು, ನಾನು ಈ ಒಂದು ಮ್ಯಾಚ್ ಅಲ್ಲಿ ಗುರು ಆರಾಮ್ಸಾಗಿ 49 ಕಮ್ಮಿನೇ ಆಲ್ ಔಟ್ ಮಾಡಿ ಅದೊಂದು ಇತ್ತರ ಗುರು ಒಂಥರ ಕಳಂಕ ತರ ಅದನ್ನ ಎಲ್ಲ ಸಂಪೂರ್ಣವಾಗಿ ಹೋಗಿಸ್ಕೊಬಿಡ್ತಾರೆ ಗುರು ಅಂತಾನೆ ಅನ್ಕೊಂಡೆ. ಈ ಒಂದು ಮ್ಯಾಚ್ ಅಲ್ಲಿ ಏನೋ ಆಗತ್ತೆ ಗುರು ಅಂತ ಎಲ್ಲ ಫೀಲಿಂಗ್ ಬಂದಿತ್ತು, ಬಟ್ ಇಲ್ಲ ಗುರು, ಏನು ಆಗ್ಲಿಲ್ಲ ಈ ಒಂದು ಮ್ಯಾಚ್ ಅಲ್ಲಿ ಅಂತದ್ದು. ಅಂದ್ರೆ RCB ಅವ್ರು ಗೆದ್ದಿದ್ದಾರೆ ಆರಾಮ್ಸಗೆ. 13 ರನ್ಗೆ 6 ವಿಕೆಟ್ ಹೋಗಿತ್ತು ಗುರು. ಆಮೇಲೆ ಗುರು ನಮ್ಮ ಪೊರೇಲ್ ಅವ್ರು ಆಡಿದ್ರಲ್ಲ ಗುರು, ಲೈಫ್ ಸೇವಿಂಗ್ ಇನ್ನಿಂಗ್ಸ್. ಅವರ ಕೊನೆಯಲ್ಲಿ ಇವರು 49ಗಿಂತ ಮೇಲೆ ಹೋಗ್ಲಿಕ್ಕೆ ನಮ್ಮ ಕೈಲ್ ಜೇಮಿನ್ಸನ್ ಅವ್ರು ಒಂದು 6 ಹೊಡಿತಾರಲ್ಲ ಗುರು, ಸ್ಟೇಡಿಯಂ ಎಲ್ಲ ಫುಲ್ ಸೆಲೆಬ್ರೇಷನ್, ಮ್ಯಾಚ್ ಗೆದ್ದಿರೋ ರೇಂಜ್ ಸೆಲೆಬ್ರೇಷನ್ ಮಾಡ್ತಿರ್ತಾರೆ. ಸ್ಟೇಡಿಯಂ ಅವರು 49ಗಿಂತ ಜಾಸ್ತಿ ಕೊಡುದ್ರಲ್ಲ ಗುರು ಅಂತ, 49ಗಿಂತ ಜಾಸ್ತಿ ಹೊಡೆದ್ರಲ್ಲ ಗುರು ಅಂತ ಅಕ್ಷರ್ ಪಟೇಲ್ ಅವರು ಪೋಸ್ಟ್ ಮ್ಯಾಚ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ, ನನ್ಗೆ ಏನ್ ಆಗ್ತಿದೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ, ನಮ್ಗೆ ಏನ್ ಮಾಡುಮ ಅಂತ ಮಾತಾಡ್ತಾರೆ. ಯಾರು ಒಂದೊಂದ್ಸತಿ ಅವ್ರ ಸ್ಟೇಟ್ಮೆಂಟ್ ಫನ್ನಿಯಾಗಿ ಅನ್ಸುತ್ತೆ, ಬಟ್ ಯಾವ್ದು ರಿಯಾಲಿಟಿನೇ ಹೇಳಿರ್ತಾರೆ. ಬಟ್ ಒಂದೊಂದ್ಸತಿ ಸ್ಟೇಟ್ಮೆಂಟ್ ಯಾರು ಫನ್ನಿದೆ ಅನ್ಸುತ್ತೆ ಗುರು. ಇವತ್ತು RCB ಅವ್ರು ಟಾಸ್ ಆಗಿ ಬೌಲಿಂಗ್ ನ ಸೆಲೆಕ್ಟ್ ಮಾಡ್ಕೋತಾರೆ. ಇಲ್ಲಿವರೆಗೂ ಗುರು ಅಕ್ಷರ್ ಪಟೇಲ್ ಅವ್ರಿಗೆ ಒಂಥರ ಲೆಕ್ಕಿತ್ತು, ಬರೀ ಟಾಸ್ ಗೆಲ್ತಾರೆ ಇದ್ರು, ಇವಾಗ ಟಾಸ್ ನ ಸೋತ್ರು, ಯಾವ್ದು ಅಫೆಕ್ಟ್ ಮಾಡ್ತಿದ್ರು. ಬಟ್ ಇವತ್ತು ಸಹೀಲ್ ಪರ್ಖಾ ಇವರು 2ನೇ ಬಾಲ್ ಇನ್ ಸ್ವಿಂಗಿಂಗ್ ಯಾರ್ಕರ್ ಗುರು, ಕ್ಲೀನ್ ಬೋಲ್ಡ್. ಇಲ್ಲಿಂದ ಡೌನ್ ಫಾಲ್ ಶುರು ಆಗಿದ್ದು, ಡೌನ್ ಫಾಲ್ ನಿಲ್ಲ ಇಲ್ಲ. ಅದಾಗಿದ್ದ ತಕ್ಷಣ ನೆಕ್ಸ್ಟ್ ಓವರ್ ನಮ್ಮ KL ರಾಹುಲ್ ಅವ್ರು ಔಟ್ ಆಗ್ತಾರೆ. ಆಮೇಲೆ ಗುರು ನಮ್ ಸಮೀರ್ ರಿಜ್ವಿ ಅವರು ಅಣ್ಣ ನಾನು ಬಂದೆ ಅಂತ ಔಟ್ ಆಯ್ತಾರೆ. ಆಮೇಲೆ ನಮ್ ಟ್ರಿಸ್ಟನ್ ಸ್ಟಬ್ಸ್ ಅವರು ಒಂದು 4 ಎಲ್ಲ ಹೊಡೆದ್ಬಿಟ್ಟು ಅವರು ಅಣ್ಣ ನಾನು ಬತ್ತೀನಿ ಅಂತ ಔಟ್ ಆಯ್ತಾರೆ. ಒಟ್ನಲ್ಲಿ ವಿಕೆಟ್ ಗಳು ಬೀಳ್ತಾನೆ ಇರ್ತಾವ ಗುರು ಟ್ರಿಸ್ಟನ್ ಸ್ಟಬ್ಸ್ ಅವರು. ಆಮೇಲೆ ನಮ್ಮ ಅಕ್ಷರ್ ಪಟೇಲ್ ಅವರು ಔಟ್ ಆಯ್ತಾರೆ. ಅವರಿಗೆ ಔಟ್ ಆಗ್ಬೇಕಿದ್ದು ಗುರು ಒಂದ್ ಬಾಲೆ, ಅದ್ರಗಿಂತ ಹಿಂದಿನ ಬಾಲೆ, ಬಟ್ ವಿಕೆಟ್ ತಗತ್ತೆ, ಬಟ್ ವಿಕೆಟ್ ಬಿಡಲ್ಲ. ನೆಕ್ಸ್ಟ್ ಬಾಲ್ ಬಂದು ಎಡ್ಜ್ ಬಂದು ಔಟ್ ಆಗ್ತಾರೆ. ಅದಾಗಿದ ತಕ್ಷಣ ನಿತೀಶ್ ರಾಣಾ ಅವರು ನಾನು ಬತ್ತೀನಿ ಅಣ್ಣ ಅಂತ ಬರ್ತಾರೆ. ಆಮೇಲೆ ಗುರು ಅವ್ರು ಗೋಪ್ ಕೊಟ್ಟಿದೆ ಡೇವಿಡ್ ಮಿಲ್ಲರ್ ಮತ್ತೆ ಅಭಿಷೇಕ್ ಪೊರೇಲ್ ಅವರು. ಅಭಿಷೇಕ್ ಪೊರೇಲ್ ಅವ್ರು 30 ರನ್ ಇದೆಯಲ್ಲ ಗುರು, ಅದು ತುಂಬಾ ಹೆಲ್ಪ್ ಮಾಡ್ತು ಅಂತ ಹೇಳ್ಬೋದು. ಕೊನೆ ತನಕನೂ ಇದ್ರು ಗುರು ಮ್ಯಾಚ್ ಅಲ್ಲಿ, ಆ ಒಂದು ಕಾಂಟ್ರಿಬ್ಯೂಷನ್ ತುಂಬಾ ಹೆಲ್ಪ್ ಮಾಡಿತು. ನಾನು ಕರುಣ್ ನಾಯರ್ ಅವ್ರು ಬರ್ತಾರೆ ಅನ್ಕೊಂಡಿದ್ದೆ, ಬಟ್ ಕರುಣ್ ನಾಯರ್ ಅವ್ರನ್ನ ಕಳಿಸ್ಲಿಲ್ಲ. ಅದು ಲಾಸ್ಟ್ ಮ್ಯಾಚ್ 2 ಕ್ಯಾಚ್ ಎಲ್ಲ ಬಿಟ್ಟಿದ್ರಲ್ಲ ಗುರು, ಅದೇ ಉದ್ದೇಶ ಇರೋದು ಕಳಿಸ್ತಾ ಇರೋದಕ್ಕೆ. ಆಮೇಲೆ ಗುರು ನಮ್ ಕೈಲ್ ಜೇಮಿನ್ಸನ್ ಅವ್ರ 12, ನಮ್ ಮಿಲ್ಲರ್ ಅವ್ರ 19, ರಸಿಕ್ ಸಲಾಮ್ದರ್ ಮತ್ತೆ ರೊಮ್ಯಾನಿಯಾ ಶೆಫರ್ಡ್ಗೆ ಟಾರ್ಗೆಟ್ ಮಾಡಿದಿರ್ತಾರೆ. ಎಡ್ಜಾಗ್ ಮೇಲೆ ಹೋಗೋದು ಗುರು, ಜಿತೇಶ್ ಶರ್ಮಾ ಅವ್ರು ಆರಾಮ್ಸ ಕ್ಯಾಚ್ ತಗೋತಾರೆ ನಮ್ ಮಿಲ್ಲರ್ದು. ಮತ್ತೆ ನಮ್ಮ ಕೈಲ್ ಜೇಮಿನ್ಸನ್ ಅವರು ಕೃಣಾಲ್ ಪಾಂಡ್ಯ ಅವ್ರ ಬೌಲಿಂಗ್ ಅಲ್ಲಿ LBW ಹಾಕ್ತಾರೆ. ಅದು ಅಂಪೈರ್ಸ್ ಕಾಲ್ ಆಗತ್ತೆ. ನಾನು ನೀವೇನಾರು ಲೈವ್ ಕಾಮೆಂಟ್ರಿ ಮಾಡಿದ್ರೆ ಅಲ್ಲಿ ನೋಡಿದ್ರೆ ನಾನಾಗಿದ್ರೆ ನಾಟ್ ಔಟ್ ಕೊಡ್ತಿದೆ ಅಂತ ಹೇಳ್ದೆ. ಯಾಕಂದ್ರೆ ಗುರು ಜೇಮಿನ್ಸನ್ ಅವ್ರು ಆಸ್ ಯೂಶುವಲ್ ಹೈಟ್ ಇದಾರೆ, ಅವ್ರು ಕೊಡ್ತಿದೆ. ಮಾಮೂಲಿ ಮಂಡಿ ಜಾಗಕ್ಕೆ ಅದು ಹೆಂಗೆ ಇದ್ರು ಹೊಡೆದ್ರು ಅರ್ಧ ಹೊಡಿತಿತ್ತು, ಪೂರ್ತಿ ಅಂತೂ ಹೊಡಿಯಲ್ಲ ಅಂತ ಕನ್ಫರ್ಮ್ ನೋಡಿದ್ರೇನೆ ಗೊತ್ತಾಗ್ಬಿಡತ್ತೆ ಎಂತವ್ರಿಗಾದ್ರು. ಬಟ್ ಅದು ಅಂಪೈರ್ ಔಟ್ ಕೊಡ್ತಾರೆ ಗುರು. ಇವತ್ತು RCB ಕಡೆ ಬೌಲಿಂಗ್ ಚಿಂದಿ ಆಗಿತ್ತು ಗುರು. ಭುವನೇಶ್ವರ್ ಕುಮಾರ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ನಮ್ ಜೋಶ್ ಹೇಜಲ್ವುಡ್ ಅವರು ಸಹ ಚೆನ್ನಾಗಿ ಮಾಡಿದ್ದಾರೆ. ಭುವನೇಶ್ವರ್ ಕುಮಾರ್ ಅವ್ರು ನೋಡಿ ಗುರು 3 ಓವರಿಗೆ ಹೊಡಿಸ್ಕೊಂಡಿರೋದು ಬರೀ 5 ರನ್ 3 ವಿಕೆಟ್. ಹೇಜಲ್ವುಡ್ ಅವರು 3.3ಕ್ಕೆ 12 ರನ್ ಹೊಡಿಸ್ಕೊಂಡಿದ್ದಾರೆ, 4 ವಿಕೆಟ್. ರಸಿಕ್ ಸಲಾಮ್ದರ್ಗ್ 1 ವಿಕೆಟ್. ನಮ್ಮ ಸುಯೇಶ್ ಶರ್ಮಂಗ್ ಒಂದು, ಕೃಣಾಲ್ ಪಾಂಡ್ಯಗ್ ಒಂದು, ರೊಮ್ಯಾನಿಯಾ ಶೆಫರ್ಡ್ ಅವರೇ ಗುರು ಹೊಡಿಸ್ಕೊಂಡಿರೋದು 10.5 ಗುರು ಎಕಾನಮಿ ಇವ್ರದ್ದು. ಮತ್ತೆ ನಮ್ಮ ರಸಿಕ್ ಸಲಾಮ್ ಅವ್ರದ್ದು ಅಷ್ಟೇನೆ, ಬಟ್ ಅವ್ರ ಒಂದು ವಿಕೆಟ್ ತೆಗ್ದಿರ, ವಿಕೆಟ್ ಸಿಕ್ಕಿಲ್ಲ ಗುರು. ಈ ಕಡೆ ನಮ್ಮ ಚೇಸ್ ಬಗ್ಗೆ ಮಾತಾಡೋದ್ರೆ ಗುರು, ಗುರು ಫಸ್ಟ್ ಸ್ಟಾರ್ಟಿಂಗ್ 4 ಬಂದ್ಬಿಡೋದೆ KL ಜೇಮಿನ್ಸನ್ ಬೌಲಿಂಗ್ ಅಲ್ಲಿ. 75 ರನ್ ಇದ್ದಾಗೆಲ್ಲ ಏನ್ ಗೊತ್ತಾಗುರು, ಪ್ರೆಷರ್ ಅಂತೂ ಕಂಪ್ಲೀಟ್ ಔಟ್ ಸೈಡ್ ಇರತ್ತೆ. ಇವ್ರಿಗೆ ಏನಿಲ್ಲ, ಒಂದ್ 2-3 ಓವರ್ ಚೆನ್ನಾಗಿ ಬಂತು ಅಂದ್ರೆ ಅರ್ಧ ಮ್ಯಾಚ್ ಅಲ್ಲೇ ಮುಗ್ದು ಬಿಡತ್ತೆ. ನೋಡಿ ಗುರು, ಬರೀ 39 ಬಾಲ್ ಅಲ್ಲಿ ಮ್ಯಾಚ್ ನ ಮುಗಿಸ್ಬಿಟ್ಟು ಮನೆಗೆ ಹೋದ್ರು. ಬೇಗ ಮುಗಿಸ್ತೀವಿ ಗುರು ಈ ಒಂದು ಮ್ಯಾಚ್ ನ ಅಂತ. ನಾನು ಬೇಗ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಮಾಡ್ಬೇಕಾಗಿತ್ತು, ಬಟ್ ಲೈವ್ ಅಲ್ಲಿ ಮಾತಾಡ್ಬಿಟ್ಟು ಗುರು ಆಗ್ತಾ ಇರ್ಲಿಲ್ಲ. ಅದಕ್ಕೆ ಸ್ವಲ್ಪ ಡಿಲೇ ಮಾಡಿದೆ ಅಷ್ಟೇ, ಇನ್ನೇನಿಲ್ಲ. ಗುರು ನಮ್ ಬೆತ್ತಲ್ ಅವ್ರ 20 ರನ್ ನೋಡಿತಾರೆ. ಕೈಲ್ ಜೇಮಿನ್ಸನ್ ಅವ್ರ ಬೌಲಿಂಗ್ ಅಲ್ಲಿ ಟಿ ನಟರಾಜನ್ ಆ ಒಂದು ಕ್ಯಾಚ್ ನ ಚೆನ್ನಾಗೇ ತಗೋತಾರೆ ಗುರು. ಅದಾದ್ಮೇಲೆ ಗುರು ನಮ್ಮ ಬೆತ್ತಲ್ ಅವ್ರ 2 6 ಎಲ್ಲ ಕಂಟಿನ್ಯೂಸ್ ಆಗಿ ಹೊಡಿತಾರೆ ಗುರು. ಕೈಲ್ ಜೇಮಿನ್ಸನ್ ಅವ್ರಿಗೆ ಚೆನ್ನಾಗಿ ಹೊಡಿತಾರೆ. ಒಂದು ಗುರು ಅದು ಲೆಗ್ ಸೈಡ್ ಡ್ರಿಫ್ಟ್ ಆಗಿರತ್ತೆ, ಅದೊಂದು 4 ಹೊಡೆದಿರ್ತಾರೆ. ಮತ್ತೆ ನಮ್ಮ ವಿರಾಟ್ ಕೊಹ್ಲಿ ಅವ್ರ 2 6. ದೇವದತ್ ಪಡಿಕಲ್ ಅವ್ರ ಗುರು ಈ ರೇಂಜ್ ಅಗ್ರೆಸಿವ್ ಆಗಿ ಆಡೋದು ನೋಡಿರಲ್ಲ ಇವ್ರು. ನಿಮ್ಗೆ ಗೊತ್ತಿರಂಗೆ ಮೊದಲೆಲ್ಲ ಆಂಕರ್ ಇನ್ನಿಂಗ್ಸ್ ನ ಆಡ್ತಿರು. ಇವತ್ತು ನೋಡಿ ಗುರು 3-4 3-6 34 ರನ್ ಹೊಡೆದಿದ್ದಾರೆ. 3-4 3-6 ಇಂದಾನೆ 30 ರನ್ ಬಂದು 4 ರನ್ ನೋಡಿದ್ದಾರೆ. ನಮ್ ಕೊಹ್ಲಿ ಅವರು ಸಹ 2 6 ಎಲ್ಲ ಹೊಡೆದ ಆರಾಮ್ಸಾಗಿ ಚಿಂದಿಯಾಗಿ ಮ್ಯಾಚ್ ನ ಮುಗಿಸ್ತಾರೆ ಗುರು. ಇದು ಒಂಥರ ಡೆಲ್ಲಿ ಅವ್ರಿಗೆ ಇದೊಂಥರ ದಿನ ಗುರು. ಅವತ್ತು ನಮ್ಮ KL ರಾಹುಲ್ ಅವರು 150+ ಹೊಡೆದಾಗ ಸೋತಾಗ PBKS ಮೇಲೆ ಅದು ಒಂಥರ
ಏನ್ ಗುರು ಇದು ನಮ್ಗೆ ಹಿಂಗೆ ಆಗ್ತಿದೆ ಅಂತ ಅನ್ಸಿರುತ್ತೆ. ಬಟ್ ಈ ದಿನ ಅವರು ಮರಿಲೇಬೇಕು. ವಿರಾಟ್ ಕೊಹ್ಲಿ ಅವ್ರು 6 ಹೊಡೆದಿ ಮ್ಯಾಚ್ ನ ಮುಗಿಸ್ತಾರೆ. ಗುರು ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೆ ಅನಿಸ್ತು? 49 ಇತ್ತಲ್ಲ ಗುರು, ಅದು ಒಂಥರ ವರ್ಸ್ಟ್ ರೆಕಾರ್ಡ್, ಲೋಯೆಸ್ಟ್ ಸ್ಕೋರ್. ಅದನ್ನ ಇವತ್ತು RCB ಅವ್ರು ಇನ್ನೂ ಸಹ ಚೆನ್ನಾಗಿ ಬೌಲಿಂಗ್ ಮಾಡಿದ್ರೆ DC ಅವ್ರನ್ನ ಬೇಗ ಆಲ್ಔಟ್ ಮಾಡ್ಬೋದಿತ್ತು. ಅವಾಗ ಸುಮ್ನೆ ಜೋಶ್ ಹೆಸರುಡು ಮತ್ತೆ ನಮ್ ಭುವಿಗೆ ಕೊಟ್ಟಿರೋ ಮ್ಯಾಚ್ ಏನಾದ್ರು ಇನ್ನೂ ಟರ್ನ್ ಆಗ್ತಿತ್ತೆ ನಾವು ಗೊತ್ತಿಲ್ವಾ, ಅಥವಾ ನಮ್ ರಜತ್ ಪಟಿದಾರ್ ಅವರು ಇರ್ಲಿ ಗುರು ನಮಗೆ ಚೇಂಜ್ ಮಾಡಕ್ಕೆ ನಾವು ರೆಕಾರ್ಡ್ ನ ಉಳಿಸ್ಕೊಳ್ಳೋಣ ಹಂಗೆ ಹಿಂಗೆ ಯೋಚನೆ ಮಾಡಿದ್ರೆ ಕಾಮೆಂಟ್ ಮಾಡಿ. ಜೊತೆಗೆ ನೀವಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.